ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಮೈಸೂರಿನಲ್ಲಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ಟ್ರಬಲ್ ನಿಂದಾಗಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ನಾನೀಗ ಮೈಸೂರಿನ ಪ್ರತಿಷ್ಠಿತ ಶಂಕರ್ ಟೀ ಸ್ಟಾಲ್ ಅಡ್ಡದಲ್ಲಿದ್ದೀನಿ. ಈ ಒಂದು ಸ್ಥಳ ನಟ ಅಂಬರೀಶ್ ಸೇರಿದಂತೆ ಹಲವು ನಟರ ಹಾಗೂ ಪ್ರಖ್ಯಾತ ರಾಜಕಾರಣಿಗಳ ಅಡ್ಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಮಂದಿ ಗ್ರಾಹಕರು ಭೇಟಿ ನೀಡ್ತಾರೆ. ಅಂತಹ ಟೀ ಸ್ಟಾಲ್ ಸದ್ಯಕ್ಕೆ ಈಗ ಬೀಗ ಹಾಕಲಾಗಿದೆ. ಪ್ರಮುಖವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸಿಲಿಂಡರ್ನ ಅಭಾವ ಈಗ ಹೆಚ್ಚು ಮೈಸೂರಿನಲ್ಲಿ ತಲೆದೋರುವ ಪರಿಣಾಮವಾಗಿ ಈಗ ಅಂಗಡಿಗೆ ಬೀಗವನ್ನ ಹಾಕಲಾಗಿದೆ. ಪ್ರಮುಖವಾಗಿ ಸಿಲಿಂಡರ್ ಸಿಗ್ತಿಲ್ಲ, ದುಪ್ಪಟ್ಟು ಹಣವನ್ನು ಕೊಟ್ಟರೂ ಕೂಡ ಸಿಲಿಂಡರ್ ಲಭ್ಯ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಮೈಸೂರಿನ ಗ್ರಾಹಕರು ಕಂಗಾಲಾಗಿದ್ದಾರೆ. ಜೊತೆಗೆ ಹೋಟೆಲ್ ಉದ್ಯಮದ ಹಲವಷ್ಟು ಮಂದಿ ಈಗಾಗಲೇ ತಮ್ಮ ಅಂಗಡಿಗಳನ್ನ ಬಂದ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ಪ್ರತಿಷ್ಠಿತ ಶಂಕರ್ ಟೀ ಸ್ಟಾಲ್. ಶಂಕರ್ ಟೀ ಸ್ಟಾಲ್ಗೆ ನಿತ್ಯವೂ ಕೂಡ ಅಂದ್ರೆ ಬೆಳಗಿನಿಂದ ರಾತ್ರಿವರೆಗೂ ಕೂಡ ಸಾಕಷ್ಟು ಮಂದಿ ಗ್ರಾಹಕರು ಬರ್ತಾರೆ. ಗ್ರಾಹಕರು ಬಂದು ಇಲ್ಲಿ ಟೀಯನ್ನ ಸವಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಸದ್ಯಕ್ಕೆ ಈಗ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಅಂಗಡಿ ಬಂದ್ ಮಾಡಲಾಗಿದೆ. ನಮ್ಮ ಜೊತೆ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿದಿನ ಟೀ ಅಡ್ಡಕ್ಕೆ ಬರ್ತಿದ್ರಿ ಸರ್, ಟೀ ಕುಡಿತಿದ್ರಿ, ಕ್ಲೋಸ್ ಆಗಿದೆ ಸರ್, ಏನಂತ ಹೇಳ್ತೀರಿ? ಗ್ಯಾಸ್ ಸಿಗ್ತಿಲ್ಲ. ಇಲ್ಲಾದ್ರೆ ಟೀ ಕುಡಿಯೋಣ ಅಂತ ಬಂದ್ವಿ, ಅಂಗಡಿ ಬಾಕ್ಲಾಕಿದೆ. ಆಮೇಲೆ ಗೊತ್ತಾಯ್ತು ಗ್ಯಾಸ್ ಇಲ್ಲದೆ ಅವರು ಟೀ ಕ್ಲೋಸ್ ಮಾಡಿದ್ದಾರೆ. ಟೀ ನಾವು ಇಲ್ಲೇ ಕುಡಿತಾ ಇದ್ದಿದ್ದು, ಅದು ಈಗ ಎಲ್ಲಿ ಹೋಗ್ಬೇಕಂತ ಅದೇ ಯೋಚನೆ ಮಾಡ್ತಾ ಇದ್ವಿ. ಸರ್, ಗ್ಯಾಸ್ ಎಷ್ಟು ಟ್ರಬಲ್ ಕೊಡ್ತಿದೆ ಸರ್? ಸರ್, ಟ್ರಬಲ್ ಅನ್ನೋದಕ್ಕಿಂತ ಈಗ ನಾವು ಯುದ್ಧದ ಪರಿಸ್ಥಿತಿ ಆರ್ಥಿಕವಾಗಿ ಇವಾಗ ಎಲ್ಲ ಕಡೆನೂ ಒಂದು ಯುದ್ಧ ನಡೀತಾ ಇರಬೇಕಾದ್ರಿಂದ ಗಲ್ಫ್ ಕಂಟ್ರಿಗಳಲ್ಲಿ ನಮ್ಮ ದಿನನಿತ್ಯದ ಬಳಕೆಗಳಲ್ಲಿ ಎಲ್ಲದರಲ್ಲೂ ವ್ಯತ್ಯಯ ಆಗ್ತಾ ಇದೆ. ಗ್ಯಾಸ್ ಒಂದೇ ಅಂತ ಅಲ್ಲ, ಟ್ರಾನ್ಸ್ಪೋರ್ಟೇಷನ್ ವಿಚಾರದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಯುದ್ಧ ಒಂದು ಹಂತಕ್ಕೆ ಬಂದು ಎಲ್ಲರೂ ಅವರೆಲ್ಲ ಒಂದು ಸಹಜ ಸ್ಥಿತಿಗೆ ಮರಳಿದಾಗ ಸ್ವಲ್ಪ ಎಲ್ಲನೂ ಬರ್ಬೋದು ಅಂತ. ಇದು ಒಂದೇ ಗ್ಯಾಸ್ ಒಂದೇ ಅಂತ ಹೇಳಕ್ಕೆ ಅಲ್ಲ, ಎಲ್ಲ ಥರದಲ್ಲೂ ತೊಂದರೆ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಹಾಗೂ ಬೇರೆ ದೇಶಗಳ ನಡುವೆ ಸ್ವಲ್ಪ ಒಪ್ಪಂದ ಮಾಡಿಕೊಂಡು ಬೇರೆ ಥರದಲ್ಲಿ ಒಂದು ವ್ಯವಸ್ಥೆ ಮಾಡಲಿ ಅಂತ ಇತ್ತು. ಸರ್, ಡೈಲಿ ಟೀ ಕುಡಿಯೋಕೆ ಬರ್ತಿದೆ ಸರ್, ಕ್ಲೋಸ್ ಆಗಿದೆ ಅಂಗಡಿ, ಏನಂತ ಹೇಳ್ತೀರಿ? ಸರ್, ಕ್ಲೋಸ್ ಆಗಿದೆ, ಅದೇನೆ ಗ್ಯಾಸು ಅಭಾವ ಅಂತೇಳಿ ಅವರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಗ್ಯಾಸ್ ಅವರು ಏಜೆನ್ಸಿಗಳೆಲ್ಲ ಏನಂತ ಹೇಳಿದ್ರೆ ಅವರು ಸ್ಟಾಕ್ ಇದ್ರೂ ಅವರು ಮುಂದಕ್ಕೆ ಬಿಡ್ತಾ ಇಲ್ಲ. ಸೊ ಅವರು ದುಪ್ಪಟ್ಟು ಹಣ ಕೇಳ್ತಾ ಇದ್ದಾರೆ ಸಿಲಿಂಡರ್ಗಳಿಗೆ ಅಂತ ಒಂದು ಮೇಲ್ನೋಟಿಗೆ ತಿಳಿದು ಬರ್ತಾ ಇದೆ. ಸೊ ಅದಕ್ಕೆ ಏನು ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದು ಒಂದು ಶೀಘ್ರವಾಗಿ ಬಗೆಹರಿಸಬೇಕು, ಈ ಒಂದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಮುಂದೆ ಗ್ರಾಹಕರಿಗೆ ಬಹಳ ತೊಂದರೆ ಆಗ್ತದೆ. ಬರೀ ಟೀ ಒಂದೇ ವಿಚಾರ ಅಂತಲ್ಲ, ಎಲ್ಲ ವಿಚಾರದಲ್ಲೂ ತುಂಬಾ ತೊಂದರೆ ಆಗ್ತದೆ ಸರ್. ಸರ್, ಈಗ ಹೋಟೆಲ್ ಬಂದ್ ಆಗಿದೆ ಸರ್, ಏನಂತ ಹೇಳ್ತೀರಿ? ಸರ್, ಹೋಟೆಲ್ ಒಂದೇ ತೊಂದರೆ ಅಂತಲ್ಲ, ಈಗ ಆಗ್ತಿರೋ ಯುದ್ಧದಿಂದ ಪ್ರತಿಯೊಂದು ಪದಾರ್ಥನೂ ಹೆಚ್ಚಾಗ್ತಿದೆ. ಈಗ ಬೇರೆ ದೇಶದಲ್ಲಿ ಪೆಟ್ರೋಲ್ 300 ಚಿಲ್ಲರೆ ಆಗಿದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಲಿ ಆದರೆ ನಾವು ನಿತ್ಯ ಬಳಕೆ ಮಾಡುವಂಥ ಪದಾರ್ಥಗಳು, ಫುಡ್ ಪ್ರಾಡಕ್ಟ್ಸು ಪ್ರತಿಯೊಂದೂ ಹೆಚ್ಚಳ ಆಗುತ್ತೆ. ಆಗ ಮಧ್ಯಮ ವರ್ಗ ಹಾಗೂ ಕೆಳವರ್ಗದವ್ರಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಬೇಗ ಇದ್ರಿಗೆ ಏನು ಪರಿಹಾರ ಮಾಡಬೇಕು ಮಾಡಿ, ರಾಜ್ಯನೋ ಕೇಂದ್ರನೋ ಎಲ್ಲರೂ ಒಂದು ಒಗ್ಗಟ್ಟಾಗಿ ಎಲ್ಲ ಪದಾರ್ಥಗಳನ್ನ ಕಮ್ಮಿ ಮಾಡಿ ಜನಗಳಿಗೆ ಅನುಕೂಲ ಆಗೋ ರೀತಿಲಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಮುಖವಾಗಿ ನೀವು ಗಮನಿಸ್ತಿರ್ಬೋದು, ಸಾಕಷ್ಟು ಮಂದಿ ಗ್ರಾಹಕರು ಬಂದಿದ್ದಾರೆ. ಗ್ರಾಹಕರೆಲ್ಲರೂ ಕೂಡ ಸದ್ಯ ಈಗ ಅಂಗಡಿಯ ಬಳಿ ಇದ್ದಾರೆ. ಅಂಗಡಿ ಕ್ಲೋಸ್ ಆಗಿರುವ ಕಾರಣಕ್ಕಾಗಿ, ಅಂದ್ರೆ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ಲೋಸ್ ಆಗಿದೆ. ಆ ಕಾರಣಕ್ಕಾಗಿ ನಾವು ಪ್ರತಿನಿತ್ಯ ಟೀ ಸೇವನೆಗಾಗಿ ಬರ್ತಿದ್ವಿ, ಆದರೆ ಸದ್ಯಕ್ಕೆ ಸಪ್ಲೈ ಆಗ್ತಿಲ್ಲ ಸಿಲಿಂಡರ್. ಆ ಕಾರಣಕ್ಕಾಗಿ ನಮಗೂ ಕೂಡ ಸಾಕಷ್ಟು ಬೇಸರ ಆಗ್ತಿದೆ ಅನ್ನೋ ಮಾತನ್ನ ಮೈಸೂರಿನ ಗ್ರಾಹಕರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಯುದ್ಧದ ಪರಿಸ್ಥಿತಿ ಇದೇ ರೀತಿ ಮುಂದುವರಿದ್ರೆ ಇದರ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಯುದ್ಧ ಶಮನ ಆಗ್ಲಿ ಅನ್ನೋದು ನಮ್ಮ ಹಾರೈಕೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.